ಚುನಾವಣಾ ರಾಜಕೀಯ ವ್ಯವಸ್ಥೆಯಲ್ಲಿ ಜಾತಿ ಪದ್ಧತಿ ಅನ್ನೋದು ಅಂಟ್ಕೊಂಡು ಬಿಟ್ಟಿದೆ. ಹೀಗಾಗೇನೆ ನಾವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನ ಚುನಾವಣಾ ಫಲಿತಾಂಶ ಬಂದರೂ ಕೂಡ ಜನರು ಆಯ್ಕೆ ಮಾಡಿರೋರು ಏನ್ ಕೆಲಸ ಮಾಡಬೇಕು ಅದು ಎಲ್ಲರ ಸಲುವಾಗಿ ಆಗ್ತಿಲ್ಲ. ಜಾತಿ ಮೇಜರ್ಲಿ ಟೇಕ್ ಓವರ್ ಮಾಡ್ತಿದೆ. ತಮಿಳ್ನಾಡು ಪ್ರೂವ್ ಮಾಡ್ಬಿಟ್ಟಿದೆಯಲ್ಲಮ್ಮ, ನಮ್ಮ ಪಕ್ಕ ಸ್ಟೇಟಲ್ಲೇ ಪ್ರೂವ್ ಆಗಿದೆಯಲ್ಲ. ಅಲ್ಲಿ ಯಾವುದನ್ನು ನೋಡಿದ್ದಾರೆ? ಏನೂ ನೋಡಿಲ್ಲ ಅಲ್ಲಿ ಅಲ್ವಾ? ಕರೆಕ್ಟ್ ತಾನೇ? ಇಲ್ಲ, ಖಂಡಿತ ಆ ಥರ ನಾವು ಅನ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಹಳೇದಕ್ಕೆ ಇನ್ನೇನು ಬದಲಾವಣೆ ಬಯಸೋದು, ಏನಕ್ಕೆ ಮಾತಾಡಬೇಕು ನಾವು? ನೀವು ಹೇಳಿದ್ರಿ ತಮಿಳ್ನಾಡಿನಲ್ಲಿ ಪ್ರೂವ್ ಮಾಡಿದ್ದಾರೆ ಅಂತ. ಪ್ರೂವ್ ಮಾಡೋದಕ್ಕೆ ಅವ್ರು ಕೊಟ್ಟಂತ 40 ಗ್ಯಾರಂಟಿಗಳು ಕೂಡ ಕಾರಣ ಆಗ್ತಾ ಇದೆ. ಆದ್ರೆ ಅದನ್ನ ನೀವು ಒಪ್ಪೋದಕ್ಕೆ ರೆಡಿ ಇಲ್ವಲ್ಲ? ಅದು ಇನ್ನೂ ಒಂದು ಹೇಳ, ನಾನು ಪ್ರೂವ್ ಆಗಿರೋದಕ್ಕೊಂದು ಸ್ಟಾರ್ ವ್ಯಾಲ್ಯೂನು ಕೌಂಟ್ ಆಗಿದೆ. ಕರೆಕ್ಟೋ ಇಲ್ವೋ? ಕರೆಕ್ಟ್ ತಾನೇ? ಒಂದು ಸ್ಟಾರ್ ಫೇಸು, ಆ ಚರಿಷ್ಮಾ, ಆ ಒಂದು ಫ್ಯಾನ್ ಫಾಲೋಯಿಂಗ್ ಅದು ಆಗಿದೆ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಎಲ್ಲವೂ ಇರಲಿ. ನಾನು ಹೇಳ್ತಿರೋದು ಅಟ್ಲೀಸ್ಟ್ ಅದರಲ್ಲಿ ಪ್ಲಸ್ ಪಾಯಿಂಟ್ ಇರೋದು ಯುವಕರು ಎದ್ರು, ಯುವಕರು ಹೊರಗೆ ಬಂದರು, ಯುವಕರು ಪೊಲಿಟಿಕಲಿ ಒಂದು ಸ್ವಲ್ಪ ಅವೇರ್ನೆಸ್ ಬಂತು, ಒಂದು ಬದಲಾವಣೆ ತರೋಣ ಅಂತ ಬಂದರು ಅಂತ ನಾನು ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ, ನಾನು ವಿಜಯ್ ಅವರ ಬಗ್ಗೆ ಮಾತಾಡಬೇಕು ಅಂದರೆ ವಿಜಯ್ ಅವ್ರದ್ದು 1 ವರ್ಷ 2 ವರ್ಷ ಆಡಳಿತ ನೋಡಿ ಅಲ್ಲಿ ಜನಗಳು ಏನು ಹೇಳ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಲ್ವಾ? ಈಗಲೇ ನಾನು ಅವ್ರೇನು ಸರಿ ಇಲ್ಲ, ಅವ್ರು ಸರಿ ಇದ್ದಾರೆ ನಾನೇನು ಹೇಳೋಕ್ಕಾಗಲ್ಲ, ಯಾರೂ ಏನು ಹೇಳೋಕ್ಕಾಗಲ್ಲ. ಅವ್ರದ್ದೇನೋ ಒಂದು ವಿಚಾರಗಳಿರ್ಬೋದು, ನಾಳೆ ಏನೋ ಟೆಕ್ನಾಲಜಿ ತಂದ್ಬಿಟ್ಟು ಬದಲಾವಣೆ ಮಾಡ್ಬೋದು, ಅವ್ರು ಏನೇನೋ ಆಶ್ವಾಸನೆ ಕೊಟ್ಟಿದ್ದಾರೆ, ಮೋಸ್ಟ್ಲಿ ಅದೆಲ್ಲ ತರ್ಬೋದು, ನೋಡೋಣ. ಸ್ಟಾರ್ ವ್ಯಾಲ್ಯೂ ಅಂತ ಹೇಳ್ತಿದ್ರಿ ಸರ್. ಸ್ಟಾರ್ ವ್ಯಾಲ್ಯೂ ಜೊತೆಗೆ ಅವರ ಫ್ಯಾನ್ ಕ್ಲಬ್ಗಳು ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ಚುನಾವಣೆಯಲ್ಲಿ. ನಮಗೆ 2 ವರ್ಷದ ಈ ಕಣ್ಣಿಗೆ ಕಾಣಿಸ್ತಾ ಇದೆ. ಬಟ್ ದಶಕಗಳಿಂದ ಬ್ಲಡ್ ಡೊನೇಷನ್ ಇಂದ ಹಿಡಿದು ಮಕ್ಕಳ ಶಿಕ್ಷಣದವರೆಗೂ ಸಾಕಷ್ಟು ಹೆಲ್ಪು ವಿಜಯ್ ಅವರ ಫ್ಯಾನ್ ಕ್ಲಬ್ಗಳು ಮಾಡ್ತಾ ಬಂದಿದೆ ಅಂತ. ಉಪೇಂದ್ರ ಅವ್ರಿಗೂ ಕೂಡ ಅದರದ್ದೇ ಆದ ಒಂದು ಫ್ಯಾನ್ ಕ್ಲಬ್ ಇದೆ, ಅಥವಾ ಪ್ರಜಾಕೀಯದ ಸಲುವಾಗಿ ನಿಮ್ ಜೊತೆ ಸೇರ್ಕೊಂಡಿರೋ ಜನ ಇದ್ದಾರೆ. ಏನ್ ಮಾಡ್ತಿದ್ದಾರೆ? ಯಾವ ರೀತಿ ಜನರನ್ನ ಕನೆಕ್ಟ್ ಆಗ್ತಿದೆ? ಅದೇ ಇದನ್ನು ಒಂದು ಹೇಳ್ತೀನಿ, ಭಾಳ ಚೆನ್ನಾಗಿತ್ತು ಆ್ಯಕ್ಚುಲಿ. ಇದೇ ಥರ ಕೇಳ್ತಾರೆ, ಏನು ಹೇಳಿ, ಇವ್ರು ಯಾರೋ ಎಲೆಕ್ಷನ್ ನಿಂತಿರೋ, ಇವ್ರು ಏನ್ರಿ ಮಾಡಿದ್ದಾರೆ, ಇವ್ರು ಏನು ಮಾಡಿದ್ದಾರೆ ಅಂತ ನಾನು ಓಟ್ ಹಾಕ್ಲಿ ಅಂತ. ಏನು ಮಾಡಬೇಕಮ್ಮ? ಅಲ್ಲ, ಅವ್ರು ಬಂದು 1 ವರ್ಷ ಎಲ್ಲ ಓಡಾಡಿ ಎಲ್ಲ ಸಮಾಜ ಸೇವೆ ಮಾಡಿ ಎಲ್ಲ ಒಂದು ಹೆಸರು ಮಾಡ್ಬೇಕ್ರಿ, ಆಮೇಲೆ ನಮ್ಮ ನಂಬಿಕೆ ಬರುತ್ತೆ, ಓಟ್ ಹಾಕ್ತೀವಿ. ಇದೇನಿದು ಬಿಸ್ನೆಸ್ಸ? ಏನಿದು ಅಂದರೆ ನೀವು ಬಂದೆಲ್ಲ ಖರ್ಚು ಮಾಡಿ ಒಂದಷ್ಟೆಲ್ಲ ಮಾಡಿ ಅಂಥವ್ರಿಗೆ ಮಾತ್ರ ಇಲ್ಲ. ಅವಾಗ ಯಾರು ಬರ್ತಾರಮ್ಮ? ನಾರ್ಮಲ್ ಯಾರ ವ್ಯಕ್ತಿಗಳು ಬರೋಕ್ಕೆ ಸಾಧ್ಯನಾ ಈ ಜಾಗಕ್ಕೆ? ದುಡ್ಡಿರೋರು ಬರ್ತಾರೆ, ಒಂದಷ್ಟು ಖರ್ಚು ಮಾಡ್ತಾರೆ, ಒಂದಷ್ಟು ಇದು ಮಾಡ್ತಾರೆ. ಏನಪ್ಪ ಅವ್ರು ದಾನ ವೀರ ಶೂರ ಕರ್ಣ ಬಂದಿದ್ದಾರೆ, ಎಂಥ ಈಗಲೇ ಇಷ್ಟು ಹೆಲ್ಪ್ ಮಾಡ್ತಾರೆ, ನಾಳೆ ಏನೇನು ಮಾಡಿಬಿಡ್ಬೋದು ಅವರು ಅಂತ ನಾನು ಅವ್ರನ್ನೇ ಎಲೆಕ್ಟ್ ಮಾಡಿಬಿಡ್ತೀನಿ. ಇದು ಕರೆಕ್ಟಾ? ಯುವಕರ ಬಗ್ಗೆ ಮಾತನಾಡ್ತಾ ಇದ್ವಿ. ಜೆನ್ಸಿಯಲ್ಲಿ ತುಂಬಾ ಪಾಪ್ಯುಲರ್ ಒಂದು ಸೇಯಿಂಗ್ ಇದೆ ಸರ್, ಡಿಲ್ಯೂರಿಯೋ ಇಸ್ ದ ನ್ಯೂ ಸಲ್ಯೂಲ್ಯೂ. ಅಂದ್ರೆ ಡಿಲ್ಯೂಷನ್ ಅಲ್ಲಿ ಇರೋದೇ ಸೊಲ್ಯೂಷನ್ ಅಂತ. ಯಾವಾಗಲೂ ಗೊಂದಲದಲ್ಲಿರೋದು, ಇದೇ ಕರೆಕ್ಟು ಅನ್ನೋ ಸೊಲ್ಯೂಷನ್ಗೆ ಬರದೇ ಇರೋದೇ ನಿಜವಾದ ಸೊಲ್ಯೂಷನ್ ಅಂತ. ಹಿಂಗಿರುವಾಗ ನೀವು ಬದಲಾವಣೆ ಯುವಕರಲ್ಲಾಗಬೇಕು, ಯುವಕರಲ್ಲಿ ಕಿಚ್ಚು ಬರಬೇಕು ಅಂತ ಹೇಳಿ ಬಯಸೋದು ಸ್ವಲ್ಪ ಅತಿಶಯೋಕ್ತಿ ಆಗುತ್ತಾ ಅಂತ. ಅಲ್ಲ, ನಾನು ಎಲ್ಲರೂ ಹಿಂಗೆ ಅಂತ ಹೇಳ್ತಿಲ್ಲ, ಅಲ್ಲ ಬಯಸಬಾರ್ದ, ಬಯಸಬೇಕು. ಬಟ್ ಹಿಂಗಿರ್ಬೇಕಾದ್ರೆ ಪ್ರಾಕ್ಟಿಕಲ್ ಆನ್ ಗ್ರೌಂಡ್ ಹಿಂಗಿರ್ಬೇಕಾದ್ರೆ ನಮ್ಗೆ ದೇಶ ಅಲ್ಲ, ನಮ್ ಬದುಕು ಚೆನ್ನಾಗಿರ್ಬೇಕು, ನಮಗೆ ನಾಳೆ ಅಲ್ಲ ಈ ಮಿನಿಟ್ ನಾವು ಚೆನ್ನಾಗಿರ್ಬೇಕು, ದೇಶದ ಬಗ್ಗೆ ನಾಳೆ ಯೋಚನೆ ಮಾಡೋಣಪ್ಪ, ನಮ್ ಪಾಕೆಟ್ ಅಲ್ಲಿ ಮನಿ ಇದೆಯಾ ಇದನ್ನ ನೋಡ್ಬೇಕು. ಜನರಲ್ಲಿ ಹಿಂಗಿರುವಾಗ ಮನಸ್ಥಿತಿ ವಾಸ್ತವವಾಗಿ ನಾವ್ ಯಾಕೆ ಇದನ್ನ ಜನರಲ್ಲಿ ಅನ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಜನರಲ್ ಇದೆಯಾ ಗೊತ್ತಿಲ್ಲ, ಅಲ್ಲ ಜನರಲ್ ಮಾಡ್ತಾ ಇದೀರ, ಜನರಲ್ಲಿ ಅನ್ಬಿಟ್ಟು. ಯಾರೋ ಒಂದ್ 4 ಜನದಲ್ಲಿ ಇರ್ಬೋದು, 3 ಜನ ಒಳ್ಳೆಯವರು ಇರ್ಬೋದು, ನೋಡಿ ಇಂಥ ಮಹಾನುಭಾವರು ಇರ್ಬೋದು, ನೋಡಿ ಎಷ್ಟೋ ಜನ ಇದ್ದಾರೆ ಅಂಥವರು ಇರ್ಬೋದು. ಸೊ ಅವ್ರ ಮಾತುಗೂ ನಾವು ಗಮನ ಕೊಡೋಕೆ, ಅವ್ರಿಗೋಸ್ಕರ ನಾವು ಕೆಲಸ ಮಾಡ್ಬೇಕಲ್ವಾ? 4 ಜನ ಇರಲಮ್ಮ. ನನ್ನ ನದಿ ಹುಟ್ಟೋದು ಒಂದೇ ರೀತಿ ಪ್ರವಾಹ ಹರಿಯಲ್ಲ, ಅದು ಚಿಕ್ಕದಾಗಿ ಹುಟ್ಟುತ್ತೆ, ಬರ್ತಾ ಬರ್ತಾ ದೊಡ್ಡದಾಗುತ್ತೆ. ಕೆಲವು ಸತಿ ವೆಯ್ಟ್ ಮಾಡಬೇಕಾಗತ್ತೆ, ದೇವರು ಟೆಸ್ಟ್ ಮಾಡ್ತಾನೆ, ಪೇಷನ್ಸ್ ಇದೆಯಾ. ಒಂದು ಹೇಳಮ್ಮ, ಇದೆಲ್ಲ ನಡೀತಿರೋದು ಒಂದು ಗ್ರೇಟ್ ಅಡ್ಮಿನಿಸ್ಟ್ರೇಟ್ರಿಂದ. ನಾವು ಅನ್ಕೊಂತಿದ್ದೀವಿ ನಾವು ಮಾಡ್ತಿದ್ದೀವಿ ಅಂತ. ನಾನು ಮಾತಾಡ್ತಿರೋದು ನಾನಲ್ಲ, ಏನೋ ಒಂದು ಪವರ್ ಕೊಟ್ಟು ಒಳಗೆ ತಳ್ತಾ ಇದ್ದಾನೆ, ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಉಪೇಂದ್ರ ಸರ್, ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಮಟ್ಟ